ಕನ್ನಡದಲ್ಲಿ ಒಂದೊಳ್ಳೆ ಹಾರರ್ ಸಿನಿಮಾ ನೋಡಿ ಎಷ್ಟು ದಿನ ಆಗಿತ್ತು ಗುರು, ಕೊನೆಗೂ ಬಂತು. ಛೂ ಮಂತರ್. ಮಂತ್ರ ಆಗ್ತಿಲ್ಲ ಗುರು, ಸಿನಿಮಾ ಹೆಸರು ಹೇಳ್ತಾ ಇರೋದು. ಇದು ಶರಣ್ ಅವರು ನಟಿಸಿ ನವನೀತ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಇವರು ಈ ಹಿಂದೆ ಕರ್ವ ಸಿನಿಮಾ ನಿರ್ದೇಶನ ಮಾಡಿದ್ರು. ನೀವು ಆ ಸಿನಿಮಾ ನೋಡಿದ್ರೆ ಇವ್ರ ಹೆಸರನ್ನ ನೀವು ಮರೆತಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದೊಂದು ಪ್ಯೂರ್ ಡೈರೆಕ್ಟರ್ ಸಿನಿಮಾ. ಈಗ ಕೂಡ ಅದೇ ರೀತಿಯ ಹಾರರ್ ಜಾನರ್ ತಗೊಂಡು ಮತ್ತೆ ಬಂದಿದ್ದಾರೆ. ಈ ಸಿನಿಮಾ ತಂಡದಿಂದ ಒಂದು ವರ್ಷದ ಹಿಂದೆನೆ ಒಂದು ಟೀಸರ್ ಬಿಟ್ಟು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ರು. ಬಟ್ ಈಗ 2025ರ ಸಂಕ್ರಾಂತಿ ಸಮಯದಲ್ಲಿ ಯಾವುದೇ ಒಳ್ಳೆ ಕನ್ನಡ ಸಿನಿಮಾ ಇಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಒಂದು ಇಂಪ್ರೆಸಿವ್ ಟೀಸರ್ ಜೊತೆಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು. ಈಗ ಟ್ರೇಲರ್ ಕೂಡ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಇಷ್ಟ ಆದರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಇನ್ನು ಜಾಸ್ತಿ ಇಷ್ಟ ಆದರೆ ಪಕ್ಕದಲ್ಲಿರೋರ್ಗೂ ಸಜೆಸ್ಟ್ ಮಾಡ್ಬಿಡಿ. ಈಗ ವಿಷಯಕ್ಕೆ ಬರೋಣ. ಒಂದು ಹಾರರ್ ಸಿನಿಮಾ ಅಂದ್ರೆ ಯೂಶುವಲ್ ಆಗಿ ಒಂದು ಬಿಲ್ಡಿಂಗ್, ಅಲ್ಲೊಂದು ಸಮಸ್ಯೆ, ಅಲ್ಲಿಗೆ ಹೊಸದಾಗಿ ಬರುವಂತಹ ಒಂದಷ್ಟು ಜನ ಅಥವಾ ಒಂದು ಕುಟುಂಬ, ಅವರಿಗಾಗುವ ಒಂದಷ್ಟು ತೊಂದರೆಗಳು, ಅದಕ್ಕೊಂದು ಬ್ಯಾಕ್ ಸ್ಟೋರಿ, ಅದನ್ನು ಪರಿಹರಿಸೋಕೆ ಬರುವಂತಹ ಒಬ್ಬ ವ್ಯಕ್ತಿ, ಇದೆಲ್ಲ ನಮ್ಮ ತಲೆಗೆ ಆಗಲೇ ಬರುತ್ತೆ. ಟ್ರೇಲರ್ನಲ್ಲಿ ಇವೆಲ್ಲ ಇದ್ವೂ ಸರಿ, ಆದರೂ ಒಂದು ಹೊಸ ಅನುಭವ ಕೊಟ್ಟು ಥಿಯೇಟರ್ಗೆ ಇನ್ವೈಟ್ ಮಾಡಿದ್ದು ಸುಳ್ಳಲ್ಲ. ಅದಕ್ಕೆ ಕಾರಣ ಒಂದು ಪರಿಪೂರ್ಣತೆ ಅಂದರೆ ತಪ್ಪಾಗಲ್ಲ. ಡೈರೆಕ್ಟರ್ ಜನ ಈಗ ಪ್ರಪಂಚದ ಸಿನಿಮಾಗಳಿಗೆ ತೆರೆದುಕೊಂಡಿರೋದನ್ನ ಗಮನದಲ್ಲಿಟ್ಕೊಂಡು ನಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ವರ್ಲ್ಡ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಈ ಬಾರಿ ಹೆಜ್ಜೆ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪ್ರೆಸೆಂಟೇಷನ್ ಮತ್ತೆ ವಿಜುವಲೈಸೇಷನ್ ಅಲ್ಲಿ ಅದು ಕಾಣುತ್ತೆ. ಪ್ರತಿ ಶಾಟ್ ಕೂಡ ಇಂಪ್ರೆಸಿವ್ ಆಗಿತ್ತು. ಹಾರರ್ ಸಿನಿಮಾಗಳಲ್ಲಿ ವಿಜುವಲ್ ಎಫೆಕ್ಟ್ಸ್, ಸೌಂಡ್ ಎಫೆಕ್ಟ್ಸ್ ಮತ್ತೆ ಎಡಿಟಿಂಗ್ ಎಷ್ಟು ಮುಖ್ಯ ಆಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಈಗ ಬಿಟ್ಟಿರುವಂತಹ ಟೀಸರ್ ಮತ್ತೆ ಟ್ರೇಲರ್ಗಳನ್ನ ನೋಡಿದಾಗಲೇ ಈ ವಿಭಾಗದಲ್ಲಿ ಎಷ್ಟು ಪರ್ಫೆಕ್ಷನ್ ಇರುತ್ತೆ ಅಂತ ಊಹಿಸಬಹುದು. ಈಗಾಗಲೇ ಕರ್ವ ನೋಡಿರೋದ್ರಿಂದ ನವನೀತ್ ಅವ್ರ ಮೇಲೆ ತುಂಬಾನೇ ಭರವಸೆ ಇಡಬಹುದು. ಇನ್ನು ಶರಣ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಅವರ ಇತ್ತೀಚಿನ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿದೆ. ಒಂದಷ್ಟು ಕಾಮಿಡಿ ಜನರ್ ಸಿನಿಮಾಗಳನ್ನ ಕಂಟಿನ್ಯೂಸ್ ಆಗಿ ಮಾಡಿ ಒಂದಷ್ಟು ಹಿಟ್ ಕೂಡ ಕೊಟ್ಟು ಈಗ ಹೊಸತನದ ಹುಡುಕಾಟದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಉದಾಹರಣೆ ಗುರು ಶಿಷ್ಯರು, ಅವತಾರ ಪುರುಷ, ಈಗ ಛೂ ಮಂತರ್. ಕಾಮಿಡಿ ಜೊತೆಗೇನೆ ಒಂದಷ್ಟು ಹೊಸ ರೀತಿಯ ಪಾತ್ರಗಳನ್ನು ಕೂಡ ಮಾಡ್ತಾ ಇರೋದು ಅಪ್ರಿಷಿಯೇಟ್ ಮಾಡುವಂಥದ್ದೇ. ಈ ಬಾರಿ ಕೂಡ ಒಂದಷ್ಟು ಹೊಸ ಅನುಭವ ಕೊಡೋಕೆ ಅಂತ ರೆಡಿಯಾಗಿದ್ದಾರೆ. ಇಲ್ಲಿ ಅವರ ಆಕ್ಟಿಂಗ್ ಅಲ್ಲಿ ಸೀರಿಯಸ್ನೆಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ನೋಡೋಣ ಏನ್ ಮಾಡಿದ್ದಾರೆ ಅಂತ. ಜನವರಿ 10ಕ್ಕೆ ಬರ್ತಾ ಇದ್ದಾರೆ. ಟ್ರೇಲರ್ ಆನಂದ್ ಆಡಿಯೋ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ಈಗಾಗಲೇ ನೋಡಿದ್ರೆ ನಿಮ್ಮ ಒಪಿನಿಯನ್ ಏನು ಅಂತ ಹಾಗೆ ಕಮೆಂಟಲ್ಲಿ ಹಾಕ್ಬಿಡಿ. ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ. ಕೊನೆಯದಾಗಿ ನಮಗೂ ನಿಮಗೂ ಸೇರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ. ಬಾಯ್.